ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಮ್ಮುಗೌಡ. ನನ್ನ ಚಾನಲ್ನ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕಿಚಡಿ. ಸ್ಪೈಸಿಯಾಗಿ ಮಾಡೋವಂಥದ್ದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. 1.5 ಟೇಬಲ್ ಸ್ಪೂನ್ ಜೀರಿಗೆ ಬೇಕಾಗುತ್ತೆ, ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ, 2 ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 8ರಿಂದ 10 ಹಸಿಮೆಣಸಿನಕಾಯಿ ಬೇಕಾಗುತ್ತೆ, 100 ಗ್ರಾಮ್ ಆಯಿಲ್, 2 ಕಪ್ ಅಕ್ಕಿ ಬೇಕಾಗುತ್ತೆ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮೊದಲನೇದಾಗಿ ಒಂದು ಜಾರ್ ತಗೊಂಡು ಜೀರಿಗೆ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಇಷ್ಟನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ, ನಂತರ ಕುಕ್ಕರ್ನ ಇಟ್ಟು ಅದಕ್ಕೆ ರುಬ್ಬಿಕೊಂಡಿರುವಂಥ ಮಿಶ್ರಣವನ್ನು ಸೇರಿಸಿ, ಮಿಶ್ರಣಕ್ಕೆ 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನು ಹಾಕಿ, ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಿಶಿನ ಪುಡಿಯನ್ನು ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ 1 ಕುದಿ ಬರುವ ತನಕ ಹಾಗೆ ಬಿಡಬೇಕು. ನೋಡ್ತಾ ಇರ್ಬೋದು ನೀವು, ಕುದಿ ಬರ್ತಾ ಇದೆ. ನಾನು ಆಯಿಲ್ ಹಾಕಿದ್ದೀನಿ, ಬಟ್ ಆಯಿಲ್ ಹಾಕಿರೋ ಕ್ಲಿಪ್ಪು ಮಿಸ್ ಆಗಿದೆ. ನೀವು ಈ ಟೈಮಲ್ಲಿ ಆಯಿಲ್ ಹಾಕೊಬೋದು. ಇವಾಗ ಇದಕ್ಕೆ ಅಕ್ಕಿನ ಹಾಕಬೇಕಾಗುತ್ತೆ, 2 ಕಪ್ಪು. ನೋಡ್ತಾ ಇರ್ಬೋದು ನೀವು, ಕುದಿ ಬಂದು ಆಯಿಲೆಲ್ಲ ಮೇಲೆ ಬರ್ತಾ ಇದೆ. ಇವಾಗ ನೀವು ಕ್ಲೋಸ್ ಮಾಡ್ಬೋದು. ನೋಡ್ತಾ ಇರ್ಬೋದು ನೀವು, ಇವಾಗ ಪ್ರೆಷರ್ ಹೋಗಿದೆ. ಇವಾಗ ತೆಗೆದು ಸ್ವಲ್ಪ ಅದನ್ನು ತಿರುವಿ ಮತ್ತೆ ಮುಚ್ಚಳ ಹಾಕಿ 5 ಮಿನಿಟ್ ಬಿಟ್ಟು ಸರ್ವ್ ಮಾಡ್ಕೊಂಡು ತಿಂತಾ ಇರೋದೆ. ತುಂಬ ಸ್ಪೈಸಿ ಆಗಿತ್ತು, ತುಂಬ ಚೆನ್ನಾಗೂ ಇತ್ತು. ನೀವೊಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.